ಉಡುಪಿಯಲ್ಲಿ ಸಮವಸ್ತ್ರಧಾರಿಗಳಿಂದ ಆಕರ್ಷಕ ಪಥಸಂಚಲನ. ಉಡುಪಿಗೆ ಹರಿದು ಬಂದ ಜನಸಾಗರ. ಮುಗಿಲು ಮುಟ್ಟಿದ ಅಭಿಮಾನಿಗಳ ಘೋಷಣೆ. ಇದು ಫೆಬ್ರವರಿ 17, 2014 ಉಡುಪಿಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನದ ಪ್ರಯುಕ್ತ ಕಂಡುಬಂದ ದೃಶ್ಯ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪ್ರತಿ ವರ್ಷ ತನ್ನ ಸಂಸ್ಥಾಪನಾ ದಿನವಾದ ಫೆಬ್ರವರಿ 17 ಸಂಘಟನೆಯ ಧ್ಯೇಯ ಮತ್ತು ಉದ್ದೇಶಗಳನ್ನು ತಿಳಿಸಲು ಪಾಪ್ಯುಲರ್ ಫ್ರಂಟ್ ಡೇ ಎನ್ನುವ ಹೆಸರಿನಲ್ಲಿ ಆಚರಿಸುತ್ತಾ ಬಂದಿದೆ. ಫೆಬ್ರವರಿ 17, 2007 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎಂಪವರ್ ಇಂಡಿಯಾ ಕಾನ್ಫರೆನ್ಸ್ ಎಂಬ ಬೃಹತ್ ಸಮಾವೇಶದ ಮೂಲಕ ದಕ್ಷಿಣ ಭಾರತದ ಪ್ರಮುಖ ಪ್ರಗತಿಪರ ಸಾಮಾಜಿಕ ಸಂಘಟನೆಗಳು ಸೇರಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎನ್ನುವ ಸಂಘಟನೆಯನ್ನು ಪ್ರಾರಂಭಿಸಿದವು. ಇವತ್ತು ಈ ಸಂಘಟನೆ ದೇಶದ ಮೂಲೆ ಮೂಲೆಗಳಲ್ಲಿ ಕಾರ್ಯಾಚರಿಸುತ್ತಾ ತನ್ನ ಸಾಮಾಜಿಕ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವು ಅಖಿಲ ಭಾರತ ನವ ಸಾಮಾಜಿಕ ಚಳುವಳಿಯಾಗಿದ್ದು, ಸ್ವಾತಂತ್ರ್ಯದ ರಕ್ಷಣೆ ಹಾಗೂ ಸಮಾಜದ ಎಲ್ಲಾ ವರ್ಗಗಳಿಗೆ ನ್ಯಾಯ ಮತ್ತು ಭದ್ರತೆಯನ್ನು ಒದಗಿಸುವುದಕ್ಕಾಗಿ ಜನರನ್ನು ಸಂಘಟಿಸುತ್ತಿದೆ. ಎಲ್ಲ ಪ್ರಜೆಗಳಿಗೆ ಸಮಾನ ಹಕ್ಕುಗಳುಳ್ಳ ಒಂದು ರಾಷ್ಟ್ರವನ್ನು ಮರುಸ್ಥಾಪಿಸುವುದಕ್ಕಾಗಿ ಇದು ಕಟಿಬದ್ಧವಾಗಿದೆ. ದೇಶವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಕಾರಾತ್ಮಕ ಪ್ರತಿಕ್ರಿಯೆಯಾಗಿದೆ. ನ್ಯಾಯದ ಸಾಕ್ಷಾತ್ಕಾರಕ್ಕಾಗಿ ಹೋರಾಡಲು ದಮನಿತ ವರ್ಗಗಳಿಂದ ಕ್ರಿಯಾಶೀಲ ಚಳುವಳಿಯು ಉದಯವಾಗುವ ಸಹಜ ಪ್ರಕ್ರಿಯೆಯ ಭಾಗವಾಗಿದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ನಮ್ಮ ರಾಷ್ಟ್ರವು ಪ್ರಜೆಗಳಿಗೆ ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಭರವಸೆಯನ್ನು ನೀಡುವ ಸನದಿನ ಮೇಲೆ ನಿರ್ಮಾಣವಾದ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವು ಎಲ್ಲ ಭಾರತೀಯರಿಗೆ ಸಮಾನ ಹಕ್ಕುಗಳುಳ್ಳ ಹೊಸ ಭಾರತದ ಕಲ್ಪನೆಯನ್ನು ನೆರವೇರಿಸುವುದಕ್ಕಾಗಿ ದುರ್ಬಲ ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಗೊಳಿಸುವ ಕಾರ್ಯವನ್ನು ಮಾಡುತ್ತಿದೆ. ಮುಸ್ಲಿಂ ಸಮುದಾಯದಿಂದ ಆರಂಭಗೊಂಡಿದ್ದು ಸಹಜವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂಚಿನಲ್ಲಿರುವ ಜನರ ಸಾಮಾಜಿಕ, ನಾಗರಿಕ ಮತ್ತು ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಮುಂದಿಡುತ್ತಿದೆ. ಈ ಪ್ರಯುಕ್ತ ಈ ಬಾರಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಉಡುಪಿ ಜಿಲ್ಲಾ ವತಿಯಿಂದ ಬೃಹತ್ ರ್ಯಾಲಿ, ಸಮವಸ್ತ್ರಧಾರಿ ಕ್ಯಾಡರ್ಗಳಿಂದ ಆಕರ್ಷಕ ಪಥಸಂಚಲನ, ಧ್ವಜಾರೋಹಣ ಮತ್ತು ಸಭಾ ಕಾರ್ಯಕ್ರಮ ನಡೆಯಿತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರಾದ ನಿಸಾರ್ ಅಹ್ಮದ್ ರವರು ಪಥಸಂಚಲನವನ್ನು ಧ್ವಜ ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. ಪಥಸಂಚಲನ ಮತ್ತು ರ್ಯಾಲಿಯು ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಹಳೆ ತಾಲೂಕು ಕಚೇರಿಯಿಂದ ಪ್ರಾರಂಭಗೊಂಡು ಡಯಾನಾ ಸರ್ಕಲ್, KM ಮಾರ್ಗವಾಗಿ ಸಿಟಿ ಬಸ್ ನಿಲ್ದಾಣದ ಮೂಲಕ ಹಾದು ಹೋಗಿ ರಾಯಲ್ ಗಾರ್ಡನ್ ಮೈದಾನದಲ್ಲಿ ಸಮಾರೋಪಗೊಂಡಿತು. ಆಕರ್ಷಕ ಬ್ಯಾಂಡ್ ಮತ್ತು ವಾದ್ಯದೊಂದಿಗೆ ಸುಮಾರು 400ರಷ್ಟು ಸಮವಸ್ತ್ರಧಾರಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಪಥಸಂಚಲನದಲ್ಲಿ ಶಿಸ್ತುಬದ್ಧವಾಗಿ ಹೆಜ್ಜೆಗಳನ್ನಿಡುತ್ತಾ ಭಾಗವಹಿಸಿದರು. ಪಥಸಂಚಲನ ಹಿಂಭಾಗದಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಬೆಂಬಲಿಗರ ಬೃಹತ್ ಜನಸ್ತೋಮವೇ ಹರಿದು ಬಂತು. ರ್ಯಾಲಿಯಲ್ಲಿ ಸುಮಾರು 15,000ಕ್ಕಿಂತಲೂ ಅಧಿಕ ಮಂದಿ ಭಾಗವಹಿಸಿದ್ದರು.
ಇದಕ್ಕೂ ಮುನ್ನ ಬೆಳಿಗ್ಗೆ 10:30ಕ್ಕೆ ಸರಿಯಾಗಿ ರಾಯಲ್ ಗಾರ್ಡನ್ ಮೈದಾನದಲ್ಲಿ ಧ್ವಜಾರೋಹಣವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಸಮಿತಿ ಸದಸ್ಯರಾದ ಯಾಸರ್ ಹಸನ್ ರವರು ನೆರವೇರಿಸಿದರು. ಸಭಾ ಕಾರ್ಯಕ್ರಮವು ಸಂಜೆ 5 ಗಂಟೆಗೆ ಸರಿಯಾಗಿ ಕಲ್ಸಂಕ ರಾಯಲ್ ಗಾರ್ಡನ್ ಮೈದಾನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವೇದಿಕೆಯಲ್ಲಿ ಸಾರೆ ಜಹಾಂ ಸೆ ಅಚ್ಚಾ ಎನ್ನುವ ಐಕ್ಯ ಗಾನದೊಂದಿಗೆ ಪ್ರಾರಂಭಗೊಂಡಿತು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ಖಾದರ್ ರವರು ವಹಿಸಿದ್ದರು. ಗೌರವ ಸ್ವೀಕಾರವನ್ನು ಸ್ವೀಕರಿಸಿದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾದ KM ಶರೀಫ್ ರವರು ದಿಕ್ಸೂಚಿ ಭಾಷಣವನ್ನು ನೆರವೇರಿಸಿದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದ ಅಬೂಬಕರ್ ರವರು ಪ್ರಧಾನ ಭಾಷಣವನ್ನು ನೆರವೇರಿಸಿದರು. ಅತಿಥಿಗಳಾಗಿ ಆಗಮಿಸಿದ್ದ ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ನ ರಾಜ್ಯಾಧ್ಯಕ್ಷರಾದ ಮುಫ್ತಿ ಮೊಹಮ್ಮದ್ ಮುಅzzam ರವರು ಹಾಗೂ ದಲಿತ ಸಂಘರ್ಷ ಸಮಿತಿಯ ಉಡುಪಿ ಜಿಲ್ಲಾಧ್ಯಕ್ಷರಾದ ಜಯನ್ ಮಲ್ಪೆ, ಜಾತ್ಯತೀತ ಜನತಾದಳದ ಉಡುಪಿ ಜಿಲ್ಲಾಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಮುಂತಾದವರು ಮಾತನಾಡಿದರು. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಲತೀಫ್ ಪುತ್ತೂರು, ವಕ್ಫ್ ಬೋರ್ಡ್ ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷರಾದ ಯಹಿಯಾ ನಕ್ವಾ ಮಲ್ಪೆ ಹಾಗೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಜಿಲ್ಲಾ ರಾಜ್ಯ ನಾಯಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಉಡುಪಿ ಜಿಲ್ಲಾಧ್ಯಕ್ಷರಾದ ನಿಸಾರ್ ಅಹ್ಮದ್ ಬ್ರಹ್ಮಾವರ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಜಿಲ್ಲಾ ಕಾರ್ಯದರ್ಶಿಗಳಾದ ಫಜೀಲ್ ಅಹ್ಮದ್ ರವರು ವಂದಿಸಿದರು. ಹದಿನೇಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ದಕ್ಷಿಣ ಭಾರತದ ಪ್ರಮುಖ ಸಾಮಾಜಿಕ ಹಾಗೂ ಪ್ರಗತಿಪರ ಸಂಘಟನೆಗಳಾದ ಕೇರಳದ ನ್ಯಾಷನಲ್ ಡೆವಲಪ್ಮೆಂಟ್ ಫ್ರಂಟ್, ಅದೇ ರೀತಿ ಕರ್ನಾಟಕ ಫಾರಂ ಫಾರ್ ಡಿಗ್ನಿಟಿ, ಅದೇ ರೀತಿ ತಮಿಳುನಾಡಿನ ಮನಿದ ನಿಧಿ ಪಾಸರೈ ಎನ್ನುವ ಸಂಘಟನೆಗಳು ಸೇರಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎನ್ನುವಂತಹ ಒಂದು ಬೃಹತ್ ಚಳುವಳಿಯನ್ನೇ ಪ್ರಾರಂಭಿಸಿದವು. ಇವತ್ತು ಈ ಚಳುವಳಿ ಭಾರತದ ಮೂಲೆ ಮೂಲೆಗಳಲ್ಲಿ ಪಸರಿಸಿ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು, ಬದ್ಧತೆಯನ್ನು ಪ್ರದರ್ಶಿಸುತ್ತಾ ಬಂದಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪ್ರತಿ ವರ್ಷ ತನ್ನ ಧ್ಯೇಯ ಹಾಗೂ ಉದ್ದೇಶಗಳನ್ನು ಜನರಿಗೆ ತಿಳಿಸಲು ತನ್ನ ಸಂಸ್ಥಾಪನಾ ದಿನವನ್ನು ಪಾಪ್ಯುಲರ್ ಫ್ರಂಟ್ ಡೇ ಎನ್ನುವಂತಹ ಹೆಸರಿನೊಂದಿಗೆ ಆಚರಿಸುತ್ತಾ ಬಂದಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಇಂದಿನ ಸಭಾಧ್ಯಕ್ಷರಾದ ಅಬ್ದುಲ್ ಖಾದರ್ ರವರೇ, ನಮ್ಮ ಮುಖ್ಯ ಅತಿಥಿಗಳಾದ ಅಬೂಬಕರ್ ಸಾಹೇಬ್ರವರೇ, ದೇವಿ ಪ್ರಸಾದ್ ರವರೇ, ಜಯನ್ ಮಲ್ಪೆ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಆಠ್ಯ ಮಹನೀಯರೇ, ವೇದಿಕೆಯ
ಮುಂದಿರುವಂತಹ ನನ್ನ ಸಹೋದರ ಸಹೋದರಿಯರೇ ಹಾಗೂ ಇವತ್ತು ಸುಮಾರು 2 ಕಿಲೋಮೀಟರ್ ಪರೇಡ್ ನಡೆಸಿಕೊಂಡು ಬಂದಂತಹ ಸ್ವಾತಂತ್ರ್ಯದ ಕಾವಲಾಳುಗಳೇ, ಇಂದು ನಾವು ದೇಶದಾದ್ಯಂತ ಪಾಪ್ಯುಲರ್ ಫ್ರಂಟ್ ಡೇಯನ್ನು ಆಚರಿಸ್ತಾ ಇದ್ದೇವೆ. ಕಳೆದ ವರ್ಷದಿಂದಲೇ ನಮ್ಮ ಈ ಆಚರಣೆ ಪ್ರಾರಂಭವಾಗಿದೆ. ಇಂದು ಕರ್ನಾಟಕದಲ್ಲಿ ಬೆಂಗಳೂರು, ಹಾಸನ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ನಾವು ಸಮವಸ್ತ್ರಧಾರಿಗಳಾದ ನಮ್ಮ ಸಹೋದರರ ಪರೇಡ್ಗಳೊಂದಿಗೆ ಬೃಹತ್ ರ್ಯಾಲಿಯನ್ನು ಏಕಕಾಲದಲ್ಲಿ ಪ್ರಾರಂಭಿಸಿ ಏಕಕಾಲದಲ್ಲಿ ಅದನ್ನು ಮುಗಿಸಿಕೊಂಡು ಈ ಸಭಾಂಗಣದಲ್ಲಿ ನಾವಿದ್ದೇವೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಮ್ಮ ದೇಶದ ಬಹಳ ಮಹತ್ತರವಾದಂತಹ ಒಂದು ಮೂಮೆಂಟ್ ಅಥವಾ ಒಂದು ಚಳುವಳಿ. ಅದು ಕೇವಲ ಒಂದು ಸಂಘಟನೆಯಲ್ಲ. ನಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ಹಲವಾರು ಮೂವ್ಮೆಂಟ್ಗಳು ಜನ್ಮ ತಳೆದಿತ್ತು ಮತ್ತು ಕಾಲಾಂತರಗಳಲ್ಲಿ ಹಲವಾರು ಮೂವ್ಮೆಂಟ್ಗಳು ಕಣ್ಮರೆಯಾಗಿತ್ತು ಕೂಡ. ಹಲವು ಮೂವ್ಮೆಂಟ್ಗಳು ಇನ್ನೂ ಅದರ ರೂಪಭಾವಗಳನ್ನು, ಅದೇ ರೀತಿ ಅದರ ಪ್ರತಿಭಟನಾ ತೀವ್ರತೆಯನ್ನು ಉಳಿಸಿಕೊಂಡಿದೆ. ಈ ಮೂವ್ಮೆಂಟ್ಗಳು, ಈ ಚಳವಳಿಗಳು ಅಥವಾ ಈ ಆಂದೋಲನಗಳು ಯಾಕೆ ಪ್ರಾರಂಭವಾಗುತ್ತದೆ ಅಂದರೆ, ದೇಶದ ಪ್ರಭುತ್ವ ಒಂದು ವರ್ಗದ ಅಥವಾ ಒಂದು ಧರ್ಮದ ಜನರನ್ನು ಓಲೈಸತೊಡಗಿದಾಗ, ಅಥವಾ ದೇಶದ ಅಧಿಕಾರ ಮತ್ತು ಸಂಪನ್ಮೂಲಗಳನ್ನು ಆ ವರ್ಗಕ್ಕೆ ಮಾತ್ರ ಸೀಮಿತಗೊಳಿಸಿದಾಗ, ಅಂತಹ ಸಂವಿಧಾನ ವಿರೋಧಿ ವ್ಯವಸ್ಥೆಯ ವಿರುದ್ಧ ಉಳಿದ ಜನ ಆಂದೋಲನ ಕಟ್ಟಿಕೊಳ್ಳುವುದು, ಚಳವಳಿ ನಡೆಸಿಕೊಳ್ಳುವುದು ಮತ್ತು ಬದಲಾವಣೆಗಳಿಗಾಗಿ ಪ್ರತಿಭಟಿಸುವುದು ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಬಹಳ ಸಾಮಾನ್ಯವಾಗಿ. ನಮ್ಮ ದೇಶದ ಇತಿಹಾಸವನ್ನ ಒಮ್ಮೆ ಕೆದಕಿ ನೋಡಿದ್ರೆ, ದಲಿತ ಚಳವಳಿಗಳು, ರೈತ ಚಳವಳಿಗಳು, ಪರಿಸರ ಚಳವಳಿಗಳು, ಮಹಿಳಾ ಚಳವಳಿಗಳು, ಹಿಂದುಳಿದ ವರ್ಗಗಳ ಚಳವಳಿಗಳು, ಭ್ರಷ್ಟಾಚಾರ ವಿರೋಧಿ ಚಳವಳಿಗಳು ನಮ್ಮ ದೇಶದ ಪ್ರಮುಖ ಚಳವಳಿಗಳಾಗಿವೆ. ಈ ಚಳವಳಿಗಳಲ್ಲಿ ಹಲವು ಚಳವಳಿಗಳು ಅದರ ತೀವ್ರತೆಯನ್ನ, ಪ್ರತಿಭಟನಾ ಸ್ವರೂಪವನ್ನ ಮತ್ತು ಅದರ ಉದ್ದೇಶವನ್ನ ಮತ್ತು ಅದರ ಅಜೆಂಡವನ್ನ ಈಗಲೂ ಉಳಿಸಿಕೊಂಡದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಈ ಚಳವಳಿಯನ್ನ ಹತ್ತಿಕ್ಕಲಿಕ್ಕಾಗಿ ನಮ್ಮ ಪ್ರಭುತ್ವ ಎರಡು ರೀತಿಯ ಕ್ರಮಗಳನ್ನು ಅನುಸರಿಸಿಕೊಂಡಿರುವುದು ನಮಗೆ ತಿಳಿದಂತಹ ವಿಷಯ. ಒಂದು, ಇಂತಹ ಚಳವಳಿಗಳ ಚುಕ್ಕಾಣಿ ಹಿಡಿದವರಿಗೆ ಆಮಿಷಗಳನ್ನು ನೀಡಿ ಆ ಚಳವಳಿಯ ದಿಕ್ಕನ್ನು ತಪ್ಪಿಸುವಂತಹ ಕ್ರಮವನ್ನ ನಮ್ಮ ಪ್ರಭುತ್ವ ಅನುಸರಿಸ್ತಾ ಬಂದಿದೆ. ಎರಡನೆಯದಾಗಿ, ಈ ಚಳವಳಿಯನ್ನ ದಮನಿಸುವ ಮೂಲಕ, ದಬ್ಬಾಳಿಕೆಯ ಮೂಲಕ, ಅವರ ಮೇಲೆ ಇನ್ನಿಲ್ಲದ ಕೇಸುಗಳನ್ನು ಜಡಿಯುವ ಮೂಲಕ ಅದನ್ನ ತಡೆಯುವಂತಹ ಕ್ರಮಗಳನ್ನು ಮಾಡಿದೆ. ಇದೇ ಕಾರಣಕ್ಕಾಗಿ ಹಲವಾರು ಚಳವಳಿಗಳು ಅದರ ಉದ್ದೇಶವನ್ನ ಮರೆತು ಹಳ್ಳ ಹಿಡಿದುದನ್ನ ನಾವು ನಮ್ಮ ಚರಿತ್ರೆಯಿಂದ ಕಾಣಲಿಕ್ಕೆ ಸಾಧ್ಯ. ಆದರೆ ನಾವು ತಿಳಿಯಬೇಕಾದಂತಹ ಒಂದು ಅಂಶವೇನೆಂದರೆ, ದಟ್ಟವಾದ ಆದರ್ಶ, ದಟ್ಟವಾದ ಐಡಿಯಾಲಜಿಯಿಂದ ಕೂಡಿರದ ಚಳವಳಿಗೂ ಮಾತ್ರ ಹೀಗೆ ನಮ್ಮಿಂದ ಮರೆಯಾಗುತ್ತದೆ ವಿನಾ ಈ ದೇಶದ ಸಮಸ್ಯೆಗಳನ್ನು ಗುರುತಿಸುವ, ಈ ದೇಶದಲ್ಲಿ ಜನ ಬೆಂಬಲವನ್ನು ವಿಸ್ತರಿಸುವ, ಈ ದೇಶದ ಜನರಲ್ಲಿ ಮೂಡಿಸುವಂತಹ ಆದರ್ಶ ಮತ್ತು ಆದರ್ಶ ಬೆಂಬಲವನ್ನ ಘನೀಭವಿಸುವಂತಹ, ಅದನ್ನು ಗಟ್ಟಿಗೊಳಿಸುವಂತಹ, ಅದರ ನಾಯಕತ್ವವನ್ನ ವಿಕಾಸಗೊಳಿಸುವಂತಹ, ಸಂಘಟನಾತ್ಮಕವಾದಂತಹ ಗುಣಗಳಿರುವಂತಹ ಜವಾಬ್ದಾರಿಯನ್ನ ಜನರ ನಡುವೆ
ಹಂಚುವಂತಹ ಕೆಲಸಗಳನ್ನು ಮಾಡುವಂತಹ ಯಾವುದೇ ಪ್ರತಿಭಟನೆಗಳು, ಯಾವುದೇ ಚಳವಳಿಗಳು, ಯಾವುದೇ ಆಂದೋಲನಗಳು, ಯಾವುದೇ ಮೂವ್ಮೆಂಟ್ಗಳು ಅಥವಾ ಸಂಘಟನೆ ಅಥವಾ ಚಳವಳಿ ಜನರ ನಡುವೆ ಯಾವಾಗಲೂ ಜೀವಂತವಾಗಿರುತ್ತದೆ ಎಂಬುದಕ್ಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ 25 ವರ್ಷದ ನಿರಂತರವಾದ ಪ್ರಕ್ರಿಯೆಯೇ ಸಾಕ್ಷಿ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಈ ಸಂಘಟನೆ ಹುಟ್ಟಿಕೊಂಡದ್ದು, ಈ ಸಂಘಟನೆಯನ್ನು ಪ್ರಾರಂಭಿಸಬೇಕು ಎಂಬಂತಹ ಮನಸ್ಸು ಮತ್ತು ಪ್ರಜ್ಞೆ ನಮ್ಮಲ್ಲಿ ಉಂಟಾದದ್ದು ಅದು ಆಕಸ್ಮಿಕವಲ್ಲ. ಸ್ವತಂತ್ರ ಭಾರತ 30-40 ವರ್ಷಗಳ ಸ್ವತಂತ್ರ ಭಾರತ ಒಂದು ಸಂಕೀರ್ಣ ಹಾಗೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಾಗ, ನಮ್ಮ ದೇಶ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಾಗ ಮತ್ತೊಂದು ಸಂದಿಗ್ಧವಾದಂತಹ ಸ್ಥಿತಿಯಲ್ಲಿ ನಮ್ಮ ದೇಶ ಮುನ್ನಡೆಯುತ್ತಿರುವಾಗ, ಅಂದರೆ 90ರ ದಶಕದಿಂದ ಮೊದಲುಗೊಂಡು 80ರ ದಶಕದಿಂದ ಮೊದಲುಗೊಂಡು ದೇಶದಾದ್ಯಂತ ಕೋಮುವಾದವನ್ನ ತಮ್ಮ ಸಾಮಾಜಿಕ ಅಜೆಂಡವಾಗಿ ಸಿದ್ಧಾಂತವಾಗಿಸಿಕೊಂಡಂತಹ RSS, ಬಿಜೆಪಿಯವರು ರಾಷ್ಟ್ರದ ಸಂವಿಧಾನವನ್ನು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಗಾಳಿಗೆ ತೂರಿ ಮನುಸ್ಮೃತಿಯನ್ನು ಅಧಿಕಾರಕ್ಕೆ ತರುವಂತಹ ಕಾಲಘಟ್ಟವಾಗಿತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಉಗಮ. ಬಾಬರಿ ಮಸೀದಿಯನ್ನು ರಾಜಕೀಯ ಅಜೆಂಡವಾಗಿಸಿ ದೇಶದಾದ್ಯಂತ ರಕ್ತ ದೋಕುಳಿಯನ್ನ ಹರಿಸಿ, ಜಾತಿ ಧರ್ಮಗಳ ನಡುವೆ ವೈಷಮ್ಯ ಹರಿಸಿ ರಾಜಕೀಯ ಗದ್ದುಗೆ ಏರಲು ಅಡ್ವಾಣಿ ರಥ ಏರಿದಂತಹ ಸಂದರ್ಭವಾಗಿತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹುಟ್ಟು. ಸ್ವತಂತ್ರ ಭಾರತದಲ್ಲಿ ನಮಗೆ ಗೊತ್ತಿದೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದ 2-3 ದಶಕಗಳಲ್ಲಿ ನಡೆದಂತಹ ಕೋಮುಗಲಭೆಗಿಂತ ಭಿನ್ನವಾಗಿತ್ತು ಬಿಜೆಪಿ ಅಧಿಕಾರಕ್ಕೆ ಬರಲು ನಡೆಸಿದಂತಹ ಕೋಮುಗಲಭೆಗಳು. ಆದರೆ RSS ಬಿಜೆಪಿ ನಡೆಸುತ್ತಿರುವಂತಹ ಕೋಮುಗಲಭೆ ಹಲವಾರು ನಿರ್ದಿಷ್ಟ ಕಾರಣಗಳಿಂದಾಗಿ ಅದು ಕೋಮುಗಲಭೆ ಮಾತ್ರವಲ್ಲದೆ ಫ್ಯಾಸಿಸಂ, ದೇಶದ ಹಿಂದುತ್ವ ಫ್ಯಾಸಿಸಂ ಅಂತ ಅನಿಸಿಕೊಂಡಿತ್ತು. ಫ್ಯಾಸಿಸಂ ಕೋಮುವಾದೀಕರಣಕ್ಕಿಂತಲೂ ಅಪಾಯಕಾರಿಯಾಗಿದೆ. ಫ್ಯಾಸಿಸಂ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಸಮುದಾಯ ಮಾತ್ರವಲ್ಲ, ದಲಿತರು, ಮಹಿಳೆಯರು, ಹಿಂದುಳಿದವರು, ಕ್ರಿಶ್ಚಿಯನರು ಎಲ್ಲರೂ ಅಪಾಯದಲ್ಲಿರ್ತಾರೆ. ಫ್ಯಾಸಿಸಂನಿಂದ ಜಾತ್ಯತೀತ ಅವಕಾಶಗಳು, ಫ್ಯಾಸಿಸಂನಿಂದ ಸಾಮಾಜಿಕ ಅವಕಾಶಗಳು, ರಾಜಕೀಯ ಅವಕಾಶಗಳು ಕಡಿಮೆಯಾಗುತ್ತವೆ. ಸ್ವಾಯತ್ತತೆ ಮತ್ತು ಅನನ್ಯತೆ ಅಥವಾ ಐಡೆಂಟಿಟಿಗಳು, ಮನುಷ್ಯನ ಅನನ್ಯತೆಗಳು ಕಡಿಮೆಯಾಗುತ್ತದೆ ಎಂಬುದನ್ನ ನಾವು ಕಂಡುಕೊಂಡೆವು. ಆದುದರಿಂದಲೇ ನಾವು ಹೇಳುತ್ತಾ ಬಂದದ್ದು ಬಾಬರಿ ಮಸೀದಿ ಧ್ವಂಸ ಒಬ್ಬ ಮುಸಲ್ಮಾನರ ಮಸೀದಿ ಇರುವಂತಹ ಒಂದು ಕಟ್ಟಡದ ಧ್ವಂಸ, ಅದು ಸಂವಿಧಾನದ ಪ್ರಜಾಸತ್ತೆಯ ಧ್ವಂಸವಾಗಿತ್ತು ಎಂದು ನಾವು ಹೇಳ್ತಾ ಬಂದಿದೆ. ಅಂದರೆ ಜಾತ್ಯತೀತ ಮೌಲ್ಯಗಳ ಧ್ವಂಸ. ಬಾಬರಿ ಮಸೀದಿ ಎಂಬುದು ಸೌಹಾರ್ದ ಪರಂಪರೆಯ ಧ್ವಂಸ ಎಂದು ಮನಗಂಡು ಇದಕ್ಕೆ ಪರಿಹಾರ ಕೋಮುವಾದವಲ್ಲ, ಇದಕ್ಕೆ ಪರಿಹಾರ ಭಯೋತ್ಪಾದನೆಯಲ್ಲ, ಇದಕ್ಕೆ ಪರಿಹಾರ ಆಕ್ರಮಣಕಾರಿ ದಮನಕಾರಿ ನೀತಿಯಲ್ಲ. ಇದಕ್ಕೆ ಬೇಕಾದುದು ಅವರು ಉಪಯೋಗಿಸಿದಂತಹ ಪ್ರಜಾಸತ್ತೆಯನ್ನ, ಅವರು ಉಪಯೋಗಿಸಿದಂತಹ ಸಂವಿಧಾನವನ್ನ, ನಮ್ಮ ದೇಶಕ್ಕೆ ನೀಡಲ್ಪಟ್ಟಂತಹ ಸಂವಿಧಾನವನ್ನು ಉಪಯೋಗಿಸಿಕೊಂಡೇ ಇದರ ವಿರುದ್ಧ ಸಂವಿಧಾನದತ್ತವಾದಂತಹ ಹೋರಾಟ ನಡೆಸಿಕೊಂಡೇ ಈ ಫ್ಯಾಸಿಸಂ ಮತ್ತು ಕೋಮುವಾದವನ್ನು ಹೋಗಲಾಡಿಸಬೇಕು ಎಂಬ ಇಂಗಿತದಿಂದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ನಾವು ಕಟ್ಟಿಕೊಂಡೆವು ಎಂದು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಇದೊಂದು ನವ ಸಾಮಾಜಿಕ ಸಂಘಟನೆ. ಹಿಂದುತ್ವ ಫ್ಯಾಸಿಸಂ ಎಂಬುದು ದಲಿತರನ್ನು, ಮುಸ್ಲಿಮರನ್ನು, ಕ್ರೈಸ್ತರನ್ನು ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಇದು ಟಾರ್ಗೆಟ್ ಮಾಡದಂತಹ ಒಂದೇ ಒಂದು ಸಮುದಾಯ ಈ ದೇಶದಲ್ಲಿಲ್ಲ, ಮಹಿಳೆಯರನ್ನ ಅದು ಟಾರ್ಗೆಟ್ ಮಾಡ್ತದೆ. ಈ ಸವಾಲನ್ನ, ಇದೊಂದು ಸವಾಲಾಗಿದ್ದು ದೇಶದ ಮುಂದೆ ಇರುವಂತಹ ಒಂದು ಸವಾಲಾಗಿತ್ತು. ಈ ಸವಾಲನ್ನ ಮುಸ್ಲಿಂ ಎಂಬ ನೆಲೆಯಲ್ಲಿಯೂ, ಸಾಮಾಜಿಕ ಬದ್ಧತೆ ನಮಗೆ ಇದೆ ಎಂಬ ನೆಲೆಯಲ್ಲಿಯೂ ನಾವು ಈ ಸವಾಲನ್ನ ಎತ್ತಿಕೊಂಡು ದೇಶದ ಮುಂದೆ ಇದನ್ನ ಇಟ್ಟೆವು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದೇಶದ ಹಿಂದುತ್ವವಾದವನ್ನು, ಹಿಂದುತ್ವ ಫ್ಯಾಸಿಸಂ ಎಂಬುದು ಅತ್ಯಂತ ದೊಡ್ಡ ಸವಾಲು ಎಂದು ಇಂದು ಕೂಡ ನಂಬಿಕೊಂಡು ಬಂದಿದೆ. ಜನರಲ್ಲಿ ಜಾಗೃತಿ ಅನ್ನೋದನ್ನು ಮೂಡಿಸ್ತಾ ಇದೆ. ಎರಡನೆಯದಾಗಿ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ದೇಶದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹದ್ದು ದುರ್ಬಲವಾದಂತಹ ಆರ್ಥಿಕ ನೀತಿ, ಮೂಲ ಸೌಕರ್ಯಗಳಲ್ಲಿ ಸ್ವಾವಲಂಬನೆ ಇರದಂತಹ ನೀತಿ ನಮ್ಮ ದೇಶದಲ್ಲಿರುವುದು. ಈ ಕಾರಣದಿಂದಲೇ
ದೇಶವು ನಮ್ಮ ದೇಶದ ಸಂಪನ್ಮೂಲವನ್ನ, ನಮ್ಮ ದೇಶದ ಹ್ಯೂಮನ್ ರಿಸೋರ್ಸ್ ಅನ್ನ ಉಪಯೋಗಿಸದೆ ಅದು ಬಂಡವಾಳಶಾಹಿಗಳ ಅಥವಾ ಬಂಡವಾಳಶಾಹಿ ದೇಶಗಳ ಚುಂಗು ಹಿಡಿಯುವಂತಾಯಿತು. ಆದುದರಿಂದ ದೇಶದ ಆರ್ಥಿಕ ನೀತಿ ಬಂಡವಾಳಶಾಹಿಗಳಿಗೆ ಪೂರಕವಾಗಿ ರೂಪಿಸುವ ಜರೂರತ್ತು ಅಧಿಕಾರರೂಢರಿಗೆ ಯಾವಾಗಲೂ ಇರುತ್ತದೆ ಮತ್ತು ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿಗಳ ಋಣವನ್ನ ಯಾವಾಗಲೂ ಹೊತ್ತುಕೊಂಡೇ ಇರಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ನಮ್ಮ ದೇಶಕ್ಕೆ ಇತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಇದರಿಂದ ರೂಪ ಪಡೆದ ರಾಜಕೀಯ ವ್ಯವಸ್ಥೆ ಈಗ ಇರುವಂತಹ, ನಿಮಗೆ ಗೊತ್ತಿರಲಿ, ನಮ್ಮ ದೇಶದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು, ಅತ್ಯಂತ ಶ್ರೀಮಂತರು, ಅತ್ಯಂತ ದೊಡ್ಡ ಶ್ರೀಮಂತರಾದಂತಹ ಅಂಬಾನಿಗಳು ಕೇವಲ ಒಂದು ಹಸ್ತ ಲಾಘವದಿಂದ 20 ಸಾವಿರ ಕೋಟಿ ರೂಪಾಯಿಯನ್ನ ಪಡೆಯುತ್ತಾರೆ. ಬಾಕಿ ಇರುವಂತಹ ಕೆಲಸಗಳನ್ನ ಸರ್ಕಾರ ಅವರಿಗೆ ನಡೆಸಿಕೊಡುತ್ತದೆ. ಅವರು ಏನು ಮಾಡುವುದಂದ್ರೆ ಕೇವಲ ವಿದೇಶಿ ಮುಖೇಡಿಗಳ ಕೈಗೆ ಒಂದು ಹಸ್ತಲಾಘವ, ಒಂದು ಕೈಕುಲುಕಿದರೆ ಮಾತ್ರ ಸಾಕು, ಅವರಿಗೆ 20 ಸಾವಿರ ಕೋಟಿ ರೂಪಾಯಿ ಹರಿದು ಬರುತ್ತದೆ ನಿಮಿಷದೊಳಗೆ. ಇಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಶ್ರೀಮಂತ ವರ್ಗ ಮತ್ತು ಬಂಡವಾಳಶಾಹಿಗಳು ಅಧಿಕಾರದಲ್ಲಿ ಆಳವಾಗಿ ಬೇರೂರಿದ್ದಾರೆ. ಸರ್ಕಾರದ ಬಡತನ ನಿರ್ಮೂಲನ ಎಂಬಂತಹ ಒಂದು ಪದ್ಧತಿ ಅಥವಾ ಒಂದು ಯೋಜನೆ ಅದು ಬಡವರನ್ನೇ ನಿರ್ಮೂಲನ ಮಾಡುವಂತಹ ಒಂದು ಪದ್ಧತಿಯಾಗಿ ರೂಪುಗೊಂಡಿದೆ ಬಂಧುಗಳೇ. 1991ರಿಂದ ಈಚೆಗೆ ನಮ್ಮ ದೇಶದ ಸರ್ಕಾರ ಉದಾರೀಕರಣ ಮತ್ತು ಜಾಗತೀಕರಣದ ನೀತಿಗಳನ್ನು ಅಳವಡಿಸಿಕೊಂಡಿದ್ದರಿಂದ ಇಡೀ ದೇಶದ ಸಂಪನ್ಮೂಲಗಳನ್ನ ನಮ್ಮ ದೇಶದ ಶ್ರೀಮಂತ ಕುಳಗಳಿಗೆ, ಸಾಮ್ರಾಜ್ಯಶಾಹಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳಿಗೆ ಒತ್ತೆ ಇಡುತ್ತಾ ಬಂದದನ್ನು ನಾವು ಕಂಡಿದ್ದೇವೆ. ದೇಶಿ ಮತ್ತು ವಿದೇಶಿ ಕಂಪನಿಗಳು ಬಹುರಾಷ್ಟ್ರೀಯ ಕಂಪನಿಗಳನ್ನು ಸ್ಥಾಪಿಸುವುದರ ಮೂಲಕ ನಮ್ಮ ದೇಶ ಬಡತನ ನಿರ್ಮೂಲನವಾಗುತ್ತದೆ ಎಂದು ನಂಬಿಸಲಾಯಿತು. ಆದರೆ ಬಿಜೆಪಿ ಮೊದಲು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು. ಆದರೆ ಬಿಜೆಪಿ ಸರ್ಕಾರ ಬರುವುದಕ್ಕಿಂತ ಮೊದಲು ಹೇಳಲಾಯಿತು, ಇಂಡಿಯಾ ಈಸ್ ಶೈನಿಂಗ್. ಏನು ಶೈನಿಂಗ್? ಆದರೆ ದೇಶದ ಬಡವ ಮತ್ತಷ್ಟು ಬಡವನಾದ. ಬಡವನೆಂದರೆ ಯಾರೆಂದು ಕಂಡು ಹಿಡಿಯಲು ಸರ್ಕಾರ ಹೊರಟಿತ್ತು. ಈ ದೇಶದ ಬಡವ ಯಾರು? ಒಬ್ಬ ಆರೋಗ್ಯವಂತ ವ್ಯಕ್ತಿ, ಇಲ್ಲಿನ ಬಡವರು ಯಾರು ಅಂತ ನಮ್ಮ ಸರ್ಕಾರ ನಮಗೆ ವ್ಯಾಖ್ಯೆ ನೀಡುತ್ತದೆ, ಡೆಫಿನೇಷನ್ ನೀಡುತ್ತದೆ. ಒಬ್ಬ ವ್ಯಕ್ತಿ 1800 ಕ್ಯಾಲರಿಯಷ್ಟು ಆಹಾರವನ್ನ ಅವನು ಒಂದು ದಿನಕ್ಕೆ ಪಡೆಯಲಿಕ್ಕೆ ಆತನ ಸಶಕ್ತನಾದರೆ ಆತ ಬಡತನ ರೇಖೆಗಿಂತ ಮೇಲಿದ್ದಾನೆ ಎಂದರ್ಥ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕೇವಲ 26 ರೂಪಾಯಿಗಳನ್ನ ಸಂಪಾದಿಸಲಿಕ್ಕೆ ಸಾಧ್ಯವಿದ್ದವ ಆತ ಶ್ರೀಮಂತ ಎಂದು ನಮ್ಮ ಸರ್ಕಾರ ಲೆಕ್ಕ ಹೇಳ್ತಾ ಇದೆ. ಅದೇ ರೀತಿ ಪಟ್ಟಣ ಪ್ರದೇಶಗಳಲ್ಲಿ 32 ರೂಪಾಯಿಯನ್ನು ಒಬ್ಬ ಸಂಪಾದಿಸಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ಮತ್ತು ಅದಕ್ಕಿಂತ ಮೇಲಿರುವವರು ಶ್ರೀಮಂತರು ಅಂತ ನಮ್ಮ ಸರ್ಕಾರ ಲೆಕ್ಕ ಹೇಳ್ತಾ ಇದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಒಟ್ಟಾರೆಯಾಗಿ ನಮ್ಮ ದೇಶದ 50% ಜನ ನಮ್ಮ ದೇಶದಲ್ಲಿ ಇವತ್ತು 26 ರೂಪಾಯಿಗಿಂತ ಕಡಿಮೆ ಸಂಪಾದನೆ ಮಾಡುವವರು ಇದ್ದಾರೆ ಎಂದು ನಮ್ಮ ಸರ್ಕಾರದಲ್ಲಿ ಅಂಕಿಅಂಶಗಳು ಹೇಳ್ತಾ ಇದೆ. 50ಕ್ಕಿಂತ ಕಡಿಮೆ ಜನರು. ಇದು ಒಂದು ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಮ್ಮ ದೇಶದ 50 ಕೋಟಿಗಿಂತಲೂ ಹೆಚ್ಚು ಜನರಿಗೆ ನಮ್ಮ ದೇಶದ ಯಾವುದಾದರೂ ಒಂದು ಭಾಷೆಯಲ್ಲಿ ಅವರಿಗೆ ಒಂದು ಪುಟ ಬರೆಯಲಿಕ್ಕೆ ಸಾಧ್ಯವಾಗದಂತಹ ನಿರಕ್ಷರಿಗಳಾಗಿದ್ದಾರೆ ನಮ್ಮ ದೇಶದ ಜನತೆ. 66 ವರ್ಷಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ದೇಶದಲ್ಲಿ 50% ಜನರಿಗೆ ಒಂದು ಪುಟ ದೇಶದ ಯಾವುದಾದರೂ ಒಂದು ಭಾಷೆಯಲ್ಲಿ ಬರೆಯಲಿಕ್ಕೆ ಸಾಧ್ಯವಾಗದಂತಹ ನಿರಕ್ಷರಿಗಳನ್ನ ತುಂಬಿಕೊಂಡಂತಹ ದೇಶ ನಮ್ಮದಾಗಿದೆ. ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮುಂದೆ ಇದ್ದಂತಹ 2ನೇ ಸವಾಲು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಸವಾಲನ್ನ ಮುಸ್ಲಿಮರು ಎಂಬ ನೆಲೆಯಲ್ಲಿ, ಈ ದೇಶದ ಪ್ರಜೆಗಳು ಎಂಬ ನೆಲೆಯಲ್ಲಿ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಲಿಕ್ಕಾಗಿ ಹೋರಾಟ ನಡೆಸಿದರು ಎಂಬ ನೆಲೆಯಲ್ಲಿ ಈ ಒಂದು ಸವಾಲನ್ನು ನಾವು ಸ್ವೀಕರಿಸಿಕೊಂಡಿದ್ದೇವೆ. ಇದರ ಉಚ್ಚಾಟನೆಗಾಗಿ ನಾವು ಈ ದೇಶದಲ್ಲಿ ಪ್ರವರ್ತಿಸ್ತಾ ಇದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡ್ತೇವೆ. ಮೂರನೆಯದಾಗಿ, ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶವನ್ನ ಲೆಫ್ಟ್ಗಳು ಆಡಳಿತ ನಡೆಸಿತು, ರೈಟ್ಗಳು ಆಡಳಿತ ನಡೆಸಿತು, ಸೆಂಟರ್ಗಳು ಆಡಳಿತ ನಡೆಸಿತು. ಆದರೆ ಬಡವನಿಗೆ, ದಲಿತನಿಗೆ, ಮುಸಲ್ಮಾನನಿಗೆ, ಅಲ್ಪಸಂಖ್ಯಾತನಿಗೆ ಆ ಅಧಿಕಾರದ ರುಚಿ ಉಣ್ಣಲಿಕ್ಕೆ ಸಾಧ್ಯವಾಗಲಿಲ್ಲ. ಮೇಲ್ವರ್ಗದವರು ಮಾತ್ರ ಅದರಲ್ಲಿ ಅಧಿಕಾರ ನಡೆಸಿದರು. ಆದುದರಿಂದ ಇದು ಕೂಡ ದೇಶದ ಮುಂದಿರುವಂತಹ ಒಂದು ಸವಾಲು. ಈ ದೇಶದ 85-90 ಜನರಿಗೆ ಅಧಿಕಾರದ ರುಚಿ ಉಣ್ಣಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಈ ದೇಶದಲ್ಲಿ ಇರುವಂತಹ ಒಂದು ಸವಾಲು. ಇದನ್ನು ನಾವು ಕೈಗೆತ್ತಿಕೊಂಡು ಬಂಧುಗಳೇ, ಇದು ನಮ್ಮ ಸವಾಲಾಗಿತ್ತು, ಇದು ನಮ್ಮ ದೇಶದ ಸವಾಲಾಗಿತ್ತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದನ್ನು ಬದಲಾಯಿಸಲಿಕ್ಕೆ, ಇದರಲ್ಲಿ ಒಂದು ಸಬಲೀಕರಣವನ್ನ ತರಲಿಕ್ಕೆ, ಇದರಲ್ಲಿ ಒಂದು ಬದಲಾವಣೆಯನ್ನ ತರಲಿಕ್ಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಮ್ಮ ರಾಷ್ಟ್ರದಾದ್ಯಂತ ಕೆಲಸ ಮಾಡ್ತಾ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹ್
अल्हम्दुलिल्लाहि व कफ़ा व सलामुन अला इबादिल्लाहि लज़ीना इस्तफ़ा अम्मा बाद। स्टेज पर बैठे हुए सभी हज़रात और हाज़िरीन, अस्सलामु अलैकुम व रहमतुल्लाहि व बरकातुहू। दिल में बुराई रखकर किसी से नहीं मिले, दिल में बुराई रखकर किसी से नहीं मिले, कांटे नहीं बिछाए कभी फूलों की जगह, तुम देखना है पॉपुलर तुम्ही को अता होगी ये अजमतें, तुमने फूल बांटे हैं त्रिशूल की जगह। आज का दिन पॉपुलर फ्रंट के मेंबरों के लिए ईद के मानिन खुशी का दिन है। आज का दिन और इस दिन को एक बावकार दिन के तौर पर मनाने के लिए जमा हुए और साथ ही साथ अवामी तंजीम होने की वजह से आवाम को भी तंजीम की कामयाबियों में और खुशियों में शामिल किया गया, लिहाजा वो भी आज हमारे साथ इसी खुशियों के अंदर शरीक है। हज़रत उमर रज़ियल्लाहु ताला अन्हु जब इस्लाम कबूल किया, नबी करीम सल्लल्लाहु अलैहि वसल्लम ने ज़ोरदार अंदाज से नारे तकबीर कहा, पूरे मक्के के वादी के अंदर वो आवाज़ गूंजता रहा। जैसे सैयदना उमर इस्लाम कबूल किया, नबी करीम सल्लल्लाहु अलैहि वसल्लम सजदे में चले गए। हज़रत उमर ने पूछा, या रसूल अल्लाह, ये क्या कर रहे हैं? अल्लाह के रसूल सल्लल्लाहु अलैहि वसल्लम ने उस वक्त जवाब दिया, हम अल्लाह ताला का शुक्र अदा करते हैं। हज़रत उमर रज़ियल्लाहु ताला अन्हु पूछते हैं, क्या हम हक़ पर नहीं हैं? क्या हम सही नहीं हैं? क्या हमारा दीन हक़ पर नहीं है? तो फिर हम हक़ पर होने के बावजूद छुप कर दारे अरकम में इबादत करने का क्या माने? लिहाजा आप काबतुल्लाह के सामने जाकर अल्लाह की इबादत कर दीजिए, मैं देखता हूँ कि आपको कौन रोकता है। जैसे हज़रत उमर रज़ियल्लाहु ताला अन्हु के अल्फाज सुनने थे, नबी करीम सल्लल्लाहु अलैहि वसल्लम के सहाबा का वो मार्च चला था। एक कतार के अंदर सैयदना हज़रत अमीर हमज़ा थे, तो दूसरी कतार के अंदर हज़रत उमर बिन ख़त्ताब थे। इन दोनों कतारों के अंदर एक मार्च चला था। कुफ़ार मक्का के दिल के अंदर एक दहशत तारी हुआ था, एक खौफ तारी हुआ था, लर्जा तारी हुआ था। वो मार्च काबतुल्लाह के पास जाकर ओपन इबादत करने वाला था। आज उसी दौर के अंदर, आज उसी के साथ साथ आज का ये पॉपुलर फ्रंट ऑफ इंडिया का ये परेड जो चला है, पूरे डिसिप्लिन के साथ, पूरे मुहद्दब लिबास पहने हुए, पूरे वक़ार के साथ, पूरे वलवले के साथ, पूरे दबदबे के साथ, पूरे जोश और होश के साथ, पूरे उमंग के साथ, दूसरों की तरह आधी टांगे बताते हुए परेड नहीं था, पूरा मुहद्दब लिबास पहने हुए पॉपुलर फ्रंट ऑफ इंडिया का ये मार्च था। ना इसके अंदर किसी को तकलीफ हुई, ना इसके अंदर किसी को तकलीफ दी गई, लेकिन इसके ಧರ್ಮದ ಈ ಕೃಷ್ಣ ಮಠ ಒಂದು ದೀಪಾಸ್ತವದಲ್ಲಿ ದೀಪ ಹಚ್ಚಲಿಕ್ಕೆ ಇಲ್ಲದ ಗತಿ ಇಲ್ಲದ ಸಂದರ್ಭದಲ್ಲಿ ದೀಪಕ್ಕೆ ದೀಪದ ಎಣ್ಣೆಯನ್ನ ನೀಡಿದಂತಹ ಆಜಿ ಅಬ್ದುಲ್ ರನ್ನ ನೀನು ಯಾವತ್ತೂ ಮರಿಬೇಡ ಅನ್ನೋದನ್ನ ಒಂದು ಮಾತು ಹೇಳ್ತಿದ್ದೇನೆ. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ನೋವಿನಿಂದ ಒಂದು ಮಾತು ಹೇಳಿದ್ದಾರೆ. ಈ ದೇಶದ ಹೋರಾಟದ ರಥವನ್ನ ಸಾಕಷ್ಟು ಪರಿಶ್ರಮದಿಂದ ಕಟ್ಟಿ ಎಳೆದು ತಂದಿದ್ದೇನೆ, ಸಾಧ್ಯವಾದರೆ ಇದನ್ನು ಮುನ್ನಡೆಸಿ ಯಾವುದೇ ಕಾರಣಕ್ಕೆ ಅದನ್ನ ಹಿಂದೆ ಕೇಳಿಬಿಡಿ ಅಂತ ದಲಿತ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ನನ್ನ ದಲಿತ ಸಮುದಾಯ ಅಂಬೇಡ್ಕರ್ ಅವರ ರಥವನ್ನ, ಅದರ ಚಕ್ರಗಳನ್ನ ಬೇರೆ ಬೇರೆ ಮಾಡಿಕೊಂಡು ಇವತ್ತು ಎಲ್ಲೆಲ್ಲೋ ಇದನ್ನು ಕೂಡ ಮುಸ್ಲಿಂ ಸಮುದಾಯ ಇವತ್ತು ಇದೇ ಅಂಬೇಡ್ಕರ್ ವೇದಿಕೆಯಲ್ಲಿ ಅಂಬೇಡ್ಕರ್ ಆಶಯವನ್ನು ಪುನರ್ ನಿರ್ಮಿಸಲಿಕ್ಕೆ ಹೊರಟಿದ್ದಾರೆ. ಈ ಕಾರಣಕ್ಕೋಸ್ಕರ ನಿಮ್ಮನ್ನು ಅಭಿನಂದಿಸುತ್ತಿದ್ದೇನೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದರ ಪಾಪ್ಯುಲರ್ ಫ್ರಂಟ್ ಡೇ ಯೂನಿಟ್ ಮಾರ್ಚ್, ಜನರ ಹಕ್ಕುಗಳಾಗಿ ಒಂದಾಗೋಣ, ಜನರೆಡೆಗೆ ತಲುಪೋಣ ಎಂಬ ಒಂದು ಒಳ್ಳೆಯ ಸಂದೇಶದಡಿ ತಾವೆಲ್ಲ ಈ ದಿನ ಐತಿಹಾಸಿಕವಾದಂಥ ಒಂದು ಸಮಾವೇಶವನ್ನು ನಡೆಸುವ ಮೂಲಕ ಶ್ರದ್ಧೆ, ಪ್ರಾಮಾಣಿಕತೆ, ಸಂಘಟನೆ, ಸಂಯಮ ಏನು ಎಂಬುದನ್ನು ಇತರ ಎಲ್ಲ ಸಂಘಟನೆಗಳಿಗೆ ತೋರೋ ರೀತಿ ಮಾಡಿಕೊಟ್ಟದ್ದಕ್ಕಾಗಿ ಮೊದಲು ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾಯಿ ವಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. സ്റ്റേജിൽ ഇരിക്കുന്ന പോപ്പുലർ ഫ്രണ്ട് ഓഫ് ഇന്ത്യയുടെ ചെയർമാൻ കെ എം ഷരീഫ് സാഹബ്, അബ്ദുൽ ഖാദർ സാഹബ്,
मौलाना मुअज़्ज़म साहब, सैयद अल हादी तंगल आतूर, ദേവി പ്രസാദ് ഷെട്ടി, ജയൻ മാൽപെ തുടങ്ങി സ്റ്റേജിൽ ഉപവിഷ്ടരായ നേതാക്കന്മാരെ, നാട്ടുകാരെ, തലമറച്ച, മുഖം മറച്ച എന്നാൽ ഹൃദയം മറക്കാത്ത സഹോദരിമാരെ, സമവസ്ത്രധാരികളായ സഖാക്കളെ, അസ്സലാമു അലൈക്കും വറഹ്മത്തുള്ളാഹി വബറകാതുഹു. കത്തിജ്വലിച്ചു നിന്ന സൂര്യനിൽ നിന്ന് കടം വാങ്ങിയ ചൂടുമായി ഉഷ്ണവുമായാണ് നമ്മളെല്ലാവരും ഇവിടെ ഇരിക്കുന്നത്. സൂര്യൻ അസ്തമിക്കുകയാണ്, പക്ഷേ ഈ പ്രസ്ഥാനം അസ്തമിക്കാൻ പോകുന്നില്ല. നാം സൂര്യനിൽ നിന്ന് കടം വാങ്ങിയ ചൂട്, ഈ ഉഷ്ണം മരണം വരെ നാം നിലനിർത്തുകയും ചെയ്യും എന്ന് ഞാൻ നിങ്ങളോട് പറയുകയാണ്. ഇതുവരെ കടുപ്പമായ കന്നഡയിലും വളരെയേറെ മധുര ഭാഷിതമായ ഉറുദുവിലും ഗംഭീരമായ പ്രസംഗങ്ങൾ കേട്ട ശേഷം മലയാളത്തിൽ ഒരു പ്രസംഗം കേൾക്കുമ്പോൾ കേൾക്കാൻ जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड़ उत्कल बंगा विंध्य हिमाचल यमुना गंगा उच्छल